ಎಲ್ಲ ಯಾಕೋ ಕಿತ್ತು ನನ್ ಕಡೆ ಆಗ್ತಾ ಇದೆಯಾ? ಒಂದೇ ಕಡೆ ಇದ್ರೆ ಬಿಸಾಕೋದಿಕ್ಕೆ ಅನುಕೂಲ ಆಗುತ್ತೆ. ಯಾರಿಗೆ? ನಿನಗೆ. ನೀನ್ ಕಿತ್ತಿರೋ ಗಿಡ ನಾನ್ ಯಾಕೋ ಎಸಿಲಿ? ನೀನ್ ಕಿತ್ತಿರೋ ಗಿಡ ನೀನ್ ಎಸಿ, ನಾನ್ ಕಿತ್ತಿರೋ ಗಿಡ ನಾನ್ ಎಸಿತೀನಿ. ಆಯ್ತು ಬಿಡು. ಹಲೋ, ಹಾ ಎಸ್ ಸರ್, ಅಲ್ಲಿಗೆ ಬರ್ತಾ ಇದ್ದೀನಿ. ಇಲ್ಲ ಸರ್, ನಡ್ಕೊಂಡ್ ಬರ್ತಾ ಇದ್ದೀನಿ, ಆಟೋ ಸಿಗ್ಲಿಲ್ಲ. 5 ನಿಮಿಷ ಸರ್ ಬರ್ತೀನಿ ಸರ್. ಇಲ್ಲ ಸರ್, ನಾನು ಫಸ್ಟ್ ಹುಡುಗಿ ನೋಡ್ತೀನಿ, ನನಗೆ ಒಪ್ಪಿಗೆ ಆಯ್ತು ಅಂತಂದ್ರೆ ಆಮೇಲೆ ಅಪ್ಪ ಅಮ್ಮನ ಕಳಿಸ್ತೀನಿ. ಓಕೆನಾ? ಬಂದ್ಬಿಟ್ಟೆ. ಆಹಾ ನನ್ನ ಮದುವೆ ಅಂತೆ ಹುಡುಗಿ ಸ್ವಲ್ಪ ಫ್ಯಾಟ್ ಅಂತೆ, ಟೌರಿ ಜಾಸ್ತಿ ಕೊಡ್ತಾರಂತೆ, ಅವಳೇ ನನ್ನ ಹೆಂಡತಿ ಅಂತೆ. ಟಮ್ 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 ಟಮ್. ಯಾರು ಈ ಗಿಡ ನೆಸ್ತಿದ್ದು? ಅಷ್ಟು ದೊಡ್ಡ ಗಿಡ ಎಸೆಯಕ್ ನನ್ ಕೈಲಿ ಆಗಲ್ಲ, ಇವನೇ ಇರ್ಬೇಕು. ಗಿಡಕ್ಕೆ ನೋವಾಗುತ್ತೆ ಅಂತ ನಾನು ಚಿಕ್ಕ ಗಿಡ ಮಾತ್ರ ಎಸಿತಾ ಇದ್ದಿದ್ದೆ ಅವಾಗಿಂದ. ನೋಡಿ, ನಿಮ್ಮಿಬ್ರಲ್ಲಿ ಈ ಗಿಡ ನೆಸ್ತಿದ್ ಯಾರು ಅಂತ ಹೇಳಿದ್ರೆ ಸರಿ, ಇಲ್ಲ ಅಂದ್ರೆ ನೋಡ್ರಿ, ಗಿಡ ಕಿತ್ತು ಎಸಿತಾ ಇದ್ವಿ, ಅದಕ್ಕೆ ಅಡ್ಡ ಬಂದಿರೋದು ನಿಮ್ದ ತಪ್ಪು. ನಾನು ಹುಡುಗಿ ನೋಡಕ್ ಹೋಗ್ತಾ ಇದ್ದೆ, ಈ ಗತಿ ಮಾಡ್ಬಿಟ್ಟಲ್ಲ ನಿಮ್ಮನ್ನ. ಯಾಕೆ ಜಗಳ ಮಾಡ್ತಿದ್ದೀರಾ? ನಿಲ್ಸಿ. ನೋಡಿ ಕುಳ್ಳಮ್ಮ, ಅಲ್ಲರಿ, ಈ ಮನೆ ಮಗಳು ಪಲ್ಲವಿ. ನೋಡಿ ಪಲ್ಲವಿ ಅವರೇ, ನಾನು ಹುಡುಗಿ ನೋಡಕ್ ಹೊರಟಿದ್ದೆ. ಈ ನಿಮ್ ಮನೆ ಕೆಲಸವರು ಗಿಡ ಎಸ್ದು ನನ್ನ ಬಟ್ಟೆನೆಲ್ಲ ಕೊಳೆ ಮಾಡಿದಾರೆ. ಈಗ ಅಲ್ಲಿಗೆ ನಾನು ಹೇಗೆ ಹೋಗ್ಲಿ? ಯಾಕಪ್ಪ ಹಾಗೆ ಮಾಡಿದ್ರಿ? ಪಲ್ಲು, ಇದ್ರಲ್ಲಿ ನಮ್ ತಪ್ಪೇನಿಲ್ಲ. ನಾವು ಗಿಡ ಕಿತ್ತು ಎಸಿಬೇಕಾದ್ರೆ ಅವ್ರು ಯಾಕೆ ಅಡ್ಡ ಬರ್ಬೇಕಾಗಿತ್ತು? ಅಷ್ಟಾಗಲ್ಲ ರೋಡ್ ಇದೆ, ನಮ್ಮನೆ ಕಾಂಪೌಂಡ್ ಪಕ್ಕನೇ ಹೋಗ್ಬೇಕಾ? ಬೇರೆ ಕಡೆಯಿಂದ ಹೋಗಕ್ಕಾಗಲ್ವಾ? ತಪ್ಪು ಮಾಡಿರೋರು ನೀವು ನನ್ನನ್ನೇ ದಬಾಯಿಸ್ತೀರಾ? ನಿಮ್ಮನ್ನ ನಿಮ್ ಹೆಸರೇನು? ಗೋವಿಂದ ಅಂತ. ಒಳ್ಳೆ ಹೆಸರು ಇಟ್ಟಿದ್ದಾರೆ ಬಿಡಿ. ನೋಡಿ ಗೋವಿಂದಪ್ಪ, ನೀವ್ ಹೆಣ್ ನೋಡಕ್ ಹೊರಟಿದ್ದೀರಲ್ವಾ? ಜಗಳದಲ್ಲಿ ನಿಮ್ ಶರ್ಟ್ ಏನಾದ್ರೂ ಕಿತ್ತೋದ್ರೆ ಹೆಣ್ಣಿನ ಕಡೆಯವರು ನಿಮ್ಮನ್ ಹುಚ್ಚ ಅಂತ ತಿಳ್ಕೊಂಡು ಹೆಣ್ಣೆ ಕೊಡದೆ ಹೋದ್ರೆ ಏನ್ ಮಾಡ್ತೀರಾ? ಹಾಗಂತ ನಾನು ಈ ಅವತಾರದಲ್ಲಿ ಹೋಗಕ್ಕಾಗತ್ತಾ? ಒಂದ್ ಕೆಲಸ ಮಾಡಿ, ನಿಮ್ ಶರ್ಟ್ ಬಿಚ್ಕೊಡಿ, ಇವರು ಒಕ್ಕೊಡ್ತಾರೆ. ಗುಡ್ ಐಡಿಯಾ. ಮಕ್ಕಳು ನಾನು ಒಯ್ಯಲ್ಲಪ್ಪ, ಗೊತ್ತು ನೀನೇ ಒಗ್ಯ. ನನ್ನ ಬಟ್ಟನೆ ನಾನು ಹೋಗ್ಕೊಳ್ಳಲ್ಲ, ಇನ್ನು ಇದನ್ನ ಹೋಗಿದ್ದೀನ. ಯಾರು ಒಗಿಲಿಲ್ಲ ಅಂದ್ರೆ ಇಲ್ಲೇ ಬಿದ್ದಿರ್ಲಿ. ಮೊದ್ಲು ಸ್ವಲ್ಪ ಕೊಳೆ ಆಗಿತ್ತು, ಪೂರ್ತಿ ಕೊಳೆ ಮಾಡ್ಬಿಟ್ಟಿಲ್ಲ. ಗೋವಿಂದ, ನಾನು 6 ಪ್ಯಾಕ್ ಇಸ್ಪೀಟ್ ಪ್ಯಾಕ್ ತರ ನಿನ್ ಬಾಡಿಲಿರೋ ಮೂಲಗಳನ್ನೆಲ್ಲ ಪೂಡಿ ಮಾಡ್ಬಿಡ್ತೀನಿ. ಯಾಕೆ ಜಗಳ ಮಾಡ್ತೀರಾ ಗೋವಿಂದಪ್ಪನವ್ರೆ? ನಿಮ್ ಶರ್ಟ್ ನ ನಾನ್ ವಾಷಿಂಗ್ ಮಷೀನ್ ಅಲ್ಲಿ ಡ್ರೈ ಮಾಡ್ಕೊಂಡ್ ಬರ್ತೀನಿ. ಗೋವಿಂದ, ನೀನ್ ಯಾಕಪ್ಪ ತಲೆ ಕೆಡಿಸ್ಕೊಂತ ಇದ್ಯಾ? ಅಲ್ಲ ಗೋವಿಂದಪ್ಪನವ್ರೆ, ಈಗ ಹೆಣ್ಣು ನೋಡಕ್ಕೆ ಶರ್ಟ್ ಹಾಕೊಂಡೆ ಯಾಕೆ ಹೋಗ್ಬೇಕು? ಹೀಗೆ ಬನಿಯನಲ್ಲಿ ಹೋಗ್ಬಿಡಿ, ನಿಮ್ಮಿಂದ ಹೊಸ ಸಂಪ್ರದಾಯ ಶುರು ಆಗ್ಬಿಡ್ಲಿ. ಬರ್ತಾ ಇರೋ ಕೋಪಕ್ಕೆ ನಿನ್ ಮೈ ಮೇಲಿರೋ ಬಟ್ಟೆನೆಲ್ಲ ಕಿತ್ತಾಕ್ಬಿಡ್ತೀನಿ. ಶುರುವಾಗೈತೋ ಬಿಟ್ಲಾ? ಏನು ಹುಚ್ಚ? ಗೋವಿಂದಪ್ಪರೇ, ನಿಮ್ ಶರ್ಟ್ ಆಗ್ಲೇ 1 ಗಂಟೆ, ಹುಡುಗಿ ಕಡೆಯವರು 10 ಗಂಟೆಗೆ ಬರೋ ಕೇಳಿದ್ದು. ರಾವು ಕಾಲ ಬೇರೆ ಶುರು ಆಗೋಯ್ತು. ಏನ್ ಕಷ್ಟ ಕೊಡ್ತೀರ ನೀವಿಬ್ರು? ಅತ್ತೆ ಮತ್ತೆ ಕಾಫಿ ಸ್ಟ್ರಾಂಗ್. ನುಲಿಯೋದನ್ನ ಕಡಿಮೆ ಮಾಡಿ ಸರ್ವಿಸ್ ನ ಜಾಸ್ತಿ ಮಾಡು. ಸರ್ವಿಸ್ ನ ಜಾಸ್ತಿ ಮಾಡಕ್ಕೆ ನಮ್ ಯಜಮಾನ್ರೆ ಕಾಣ್ತಾ ಇಲ್ವಲ್ಲ? ಎಲ್ಲಿ ಅವರು? ಅವನು ಯಾವ್ದೋ ಕೆಲ್ಸದ ಮೇಲೆ ಮೈಸೂರಿಗೆ ಹೋಗಿದ್ದಾನೆ, ಇನ್ನು ಬರೋದು ನಾಳೆನೆ. ಹೌದು, ಮನೆ ಪ್ರಶಾಂತವಾಗಿದೆಯಲ್ಲ, ಎಲ್ಲಿ ಸೊಸೆ? ಅಯ್ಯೋ, ಅವ್ರ ಹಳೆ ಮುಖಕ್ಕೆ ಹೊಸ ಬಣ್ಣ ಮೆತ್ಕೊಳಕ್ ಹೋಗಿದ್ದಾರೆ. ನನ್ನ ಮಗ ಕಷ್ಟಪಟ್ಟು ದುಡ್ದ ದುಡ್ಡನ್ನೆಲ್ಲ ಹಾಳಾದ ಮೇಕಪ್ಗೆ ಹಾಕೋ ಹಾಗಾಯ್ತು. ನಿನ್ನಂಥ ಬಣ್ಣದ ಬೆಡಿಗೆ ಸಿಕ್ಕಿದ್ದಿದ್ರೆ ನನ್ನ ಮಗನ ದುಡ್ಡೆಲ್ಲ ಉಳಿದು ಬಿಡ್ತಿತ್ತು. ಯಾರಪ್ಪ ನೀವು? ಯಾರು ಬೇಕು? ಯಾಕಪ್ಪ ಇಷ್ಟೊಂದು ದುಃಖ ಪಡ್ತಾ ಇದ್ದೀಯಾ? ಯಾರು ನೀನು? ನಾನು ಗೋವಿಂದ ಅಂತ, ಹುಡುಗಿ ನೋಡಕ್ ಹೋಗಿದ್ದೆ. ಬಂಡೀಪುರದ ಹುಡುಗಿನ? ಅಲ್ಲ, ಜಯನಗರದ ಹುಡುಗಿ. ನನ್ಗಾಗಿರೋ ನಷ್ಟನ ಈಗ ನೀವೇ ತುಂಬಿಸ್ಕೊಡ್ಬೇಕು. ಓ ಗೋವಿಂದವರು, ಹುಡುಗಿ ನೋಡಿದ್ರ? ಯಾವಾಗತ್ತೆ ಮದ್ವೆ? ಯಾವ ಛತ್ರ? ಮದ್ವೆನೂ ಇಲ್ಲ, ಛತ್ರನೂ ಇಲ್ಲ, ತಿದ್ದಿ. ಯಾರ್ ತಿದ್ದಿ? ನೀವು ಮಾಡಿರೋ ಕೆಲಸದಿಂದ ಎಂತ ಅನಾಹುತ ಆಯ್ತು ಗೊತ್ತಾ? ಏನಾಯ್ತು? ಮೊದ್ಲು ಕರಿಬೇಡ್ರು, ಹೇಳ್ತೀನಿ. ಏನಪ್ಪ, ಪದ್ದನ್ ಕರ್ಕೊಂಡು ಬೇಗ ಬನ್ನಿಪ್ಪ. ಗೋವಿಂದ. ಹಾಯ್ ಗೋವಿಂದನ. ಅಲ್ಲಪ್ಪ, ಅವನೇನೋ ಯಾವ್ದೋ ದೂರಿಂದ ತಪ್ಪಿಸ್ಕೊಂಡು ಬಂದು ಸೇರ್ಕೊಂಡಿದ್ದಾನೆ. ನೀನು ಹೀಗೆ ಹೊಡೆದ ಸಾಯಿಸ್ಬಿಟ್ರೆ ನಾನು ಏನ್ ಮಾಡೋದು? ಮೊದ್ಲು ಅದೇನಾಯ್ತು ಅಂತ ಹೇಳ್ಬಿಟ್ಟು ಹೊಡಿರಿ. ಹೇಳ್ತೀನಿ.
ಹೌದು ಮೇಡಮ್, ಟೈಮ್ ಸೆನ್ಸ್ ಬಹಳ ಮುಖ್ಯ ನೋಡಿ. ಟೈಮ್ ಸೆನ್ಸ್ ಇಲ್ದೇ ಇರೋನು ನನ್ನ ಮಗಳನ್ನ ಹೇಗೆ ಸಾಕ್ತಿ ಅಂತ ನನ್ನ ಅಪ್ಲಿಕೇಶನ್ ರಿಜೆಕ್ಟ್ ಮಾಡಿಬಿಟ್ರು. ಬಂಗಾರದಂತ ಹುಡುಗಿ ಕೈ ತಪ್ಪು ಹೋಗೇ ಬಿಟ್ಲು. ಇವ್ರು ಮಾಡಿ ಸರಿನಾ ಅಂತ ಈ ಮನೆ ಯಜಮಾನಿ ನೀವೇ ಹೇಳಿ ಮೇಡಮ್. ನಾನು ಮನೆ ಯಜಮಾನಿನ ಇನ್ನೂ ಆಗಿಲ್ಲ. ನಾನು ಮನೆ ಯಜಮಾನಿ ಆದ್ಮೇಲೆ ನಿಮಗೆ ನ್ಯಾಯ ಕೊಡಿಸ್ತೀನಿ. ಯಾವ್ದಕ್ಕೂ ನೀವು ಮುಂದಿನ ವರ್ಷ ಬನ್ನಿ. ಮುಂದಿನ ವರ್ಷನಾ? ನಾನು ಯಜಮಾನಿ ಆಗ್ಬೇಕಲ್ಲ. ನೋಡಪ್ಪ ಗೋವಿಂದ, ನೀನ್ ಮದ್ವೆ ಆಗಿಲ್ಲ ಅಂತ ಯಾಕೆ ಇಷ್ಟು ಬೇಜಾರು ಮಾಡ್ಕೊಳ್ತೀಯ? ನೋಡು, ನನಗೂ ಮದ್ವೆ ಆಗಿಲ್ಲ. ನಾನು ಯಾವ್ದಾದ್ರು ಹುಡುಗಿರ್ ನೋಡಿದ್ರೆ ನಿನ್ನ ರೆಫರ್ ಮಾಡ್ತೀನಿ, ನೀನ್ ಯಾವ್ದಾದ್ರು ಹುಡುಗಿ ನೋಡಿದ್ರೆ ನನ್ನ ರೆಫರ್ ಮಾಡುವ. ಹುಡುಗಿ ಮದ್ವೆ ಆಗ್ಬಿಡದ? ಗೋವಿಂದು ಇವ್ನು ಹೇಳ್ತಾ ಇರೋದು ಕರೆಕ್ಟು. ಏನೋ ಆಗಿದ್ದಾಗೋಯ್ತು. ಈ ವಿಷಯ ನೈಸಾಗಿ ಇಲ್ಲಿಗೆ ಬಿಟ್ಬಿಡೋಣ. ಹಾಗೆ ನೈಸಾಗಿ ಕೈ ಕುಲುಕ್ ಬಿಡಿಪ್ಪ. ಈ ಸಲ ನಿಮ್ಮನ್ನು ಕ್ಷಮಿಸಿದ್ದೀನಿ. ನೀವೇನೋ ನೈಸಾಗಿ ಹೇಳ್ಬಿಟ್ರಿ, ಮತ್ತೆ ಈ ವಿಷಯಕ್ಕೆ ನೈಸ್ ರೋಡ್ ತರ ಯಾವಾಗ ಗಲಾಟೆ ಆಗುತ್ತೋ. ಮನೇಲಿ ಯಜಮಾನ್ರು ಇಲ್ಲ ಅಂದ್ರೆ ಈ ಮನೇಲಿ ಹೇಳೋರ್ ಕೇಳೋರ್ ಯಾರು ಇರಲ್ಲ. ಎಮ್ಮೆಸಿ, ಯಾಕೆ ಬೆಳಗ್ಗೆ ಹೀಗೆ ಕೂಗಾಡ್ತಾ ಇದ್ದೀಯಾ? ಇನ್ನೇನತ್ತೆ, 2 ದಿನದಿಂದ ಗುಡ್ಸಿರೋ ಕಸ ಎಲ್ಲ ಹಾಗೆ ಬಿದ್ದಿದೆ. ತಗೊಂಡೋಗ ಆಚೆ ಬಿಸಾಕಿ ಅಂದ್ರೆ ಈ ಮನೇಲಿ ಯಾರಿಗೂ ಕಿವಿನೇ ಕೇಳಿಸ್ತಾ ಇಲ್ಲ. ಗುಡ್ಸೋದ್ ನೀನು, ಬಿಸಾಕದ್ ನಾವಾ? ಗುಡ್ಸೋದಷ್ಟೇ ನನ್ ಕೆಲ್ಸ. ಕಸ ತಗೊಂಡೋಗ್ ಬಿಸಾಕೋದು ನಿಮ್ಗಳ ಕೆಲ್ಸ. ಬೇಯಿಸಾಕೋದ್ ನಾನಾದ್ರೆ ಬ್ಯಾಟಿಂಗ್ ಮಾಡೋರ್ ನೀವ್ ತಾನೆ. ಹಾಗೆ ಮತ್ತು ಬೆಳಗ್ಗೆ ನನ್ನ ಕೈಲಿ ಗಲಾಟೆ ನೋಡಕ್ ಆಗ್ತಾ ಇಲ್ಲ. ಕಸ ತಗೊಂಡೋಗಿ ಆಚೆ ಎಸಿಯ. ನೀನೇ ಎಸ್ಯಾ? ನಾನು ಯಾಕೋ ಎಸಿಬೇಕು? ನಾನು ಈ ಮನೆ ಅಳಿಯ. ಮತ್ತೆ ನಾನು ದಂಡಪಿಂಡ. ಗಂಡ್ಬಿಟ್ಟ ಅಂತ್ಯಾ? ಬಿಸಾಕ ನೀನ. ಊಟಕ್ಕೆಲ್ಲ ಎಲ್ಲೆಲ್ಲೋ ಒಗ್ಗಟ್ಟಾಗಿರ್ತಾಳೆ. ಅದೇ ಕೆಲಸ ಅಂತಂದ್ರೆ ಎಲ್ಲ ಬೇರೆ ಬೇರೆ ಆಗ್ಬಿಡ್ತಾಳೆ. ಇದೊಂದು ದಂಡಪಿಂಡ, ಇದೊಂದು ಗಣತೊಂಡ. ಅಮ್ಮ ಸೊಸೆ ಗದರ್ಸಕ್ಕಾಗಲ್ಲ ಅಂತ ಅಳಿಯನ್ ಗದರ್ಸ್ತಾ ಇದೀಯಾ? ಶಾಂತಿ ಶಾಂತಿ ಶಾಂತಿ. ನಮ್ಮಲ್ಲೇ ಜಗಳ ಬೇಡ. ಬಾರ ಬಿಟ್ಲ ಕಸ ನಾವೇ ಬಿಸಾಕ್ಬಿಡೋಣ. ಬೇರೆ ಯಾರು ಸಿಗಲ್ವೇನ್ರಿ? ಯಾಕ್ರೆ ಕಸ ನನ್ ಮೇಲೆ ಸಿಗ್ತೀರಾ? ಲೇ ಪದ್ದು, ನಾನು ಹೇಳ್ದೆ ಈ ಕಡೆ ಕಸ ಎಸಿಬೇಡ ಅಂತ. ಯಾಕೋ ಎಸ್ದೆ? ನಾನು ಆ ಕಡೆನೆ ಕಸ ಎಸೋಣ ಅಂತ ಮಾಡಿದ್ದೆ. ಆದ್ರೆ ಈ ಕಡೆಯಿಂದ ಸುಬ್ಬ ಬಿಟ್ರು 3 ಹೆಂಡತಿ ಶಾಂತಿ ಬಂದ್ರಲ್ಲ, ನೋಡಿ ತಪ್ಪಿ ಹಾಕ್ಬಿಟ್ಟೆ. ಅದಕ್ಕೆ ಎಲ್ಲೆಲ್ಲ ಎಸಿಬಿಟ್ಟೆ. ಇವತ್ತು ನನಗೆ ಇಂಟ್ರಿ ಹೋಗ್ಬೇಕಾಯ್ತು. ಎಲ್ಲ ಹಾಳು ಮಾಡ್ಬಿಟ್ಟೆ. ಅಯ್ಯೋ, ಏನಾಯ್ತಪ್ಪ? ಮತ್ತೆ ಇವ್ರ ಜೊತೆ ಜಗಳನ? ನಿನ್ನೆ ತಾನೇ ರಾಜಿ ಆಗಿತ್ತಲ್ಲಪ್ಪ, ಈಗ ಏನಾಯ್ತಪ್ಪ? ಸುಮ್ನಿರಯ್ಯ, ಇಂಟ್ರಿ ಹೋಗ್ಬೇಕಾಯ್ತು. ಮೈಯೆಲ್ಲ ವಾಸನೆ ಅಂಟು. ಪಾಯಸ ಉಳಿದಿದೆ ಅಂತ ಡಸ್ಟ್ಬಿನ್ ಹಾಕಿದ್ರೆ ಹೀಗಾಗೋದು. ಪಾಯಸ ಉಳಿದಿತ್ತ? ಡಸ್ಟ್ಬಿನ್ ಹಾಕೋ ಬದಲು ನಾನು ಒಟ್ಟಾಗಿ ಹಾಕ್ಬೋದಿತ್ತಲ್ಲ. ನನಗೆ ಇಂಟ್ರಿಗೆ ಯಾಕೆ ಹೋಗ್ಲಿ? ನೀವು ಬೇಜಾರ್ ಮಾಡ್ಕೋಬೇಡಿ. ಗೀಸರ್ ಆನ್ ಮಾಡ್ತೀನಿ. ಮನೇಲೆ ಬಂದು ಸ್ನಾನ ಮಾಡಿ ಅಷ್ಟರಲ್ಲಿ ಬಟ್ಟೆ ಕ್ಲೀನ್ ಮಾಡ್ಕೊಡ್ತೀನಿ. ಇದೇನ್ ಮನೆನಾ ಇಲ್ಲ ಲಾಂಡ್ರಿನಾ? ಎಲ್ಲಿ ಕೆಲ್ಸ? KBC ಕಂಪನಿಯಲ್ಲಿ ಒಳ್ಳೆ ಕೆಲಸ, ಅಕೌಂಟೆಂಟ್. ಒಳ್ಳೆ ಕಂಪ್ನಿ ಅಂತೆ. ನಿನಗೆ ಗೊತ್ತು? ಯಜಮಾನ್ರು ಆ ಕಂಪ್ನಿ ಬಗ್ಗೆ ಆಗಾಗ ಹೇಳ್ತಿದ್ರು. ಪೈ ಕೊಡಿ, ನಾನು ಹೊಡ್ತೀನಿ. ಬರ್ಲಾ? ಏನಾಯ್ತು? ಇಂಟ್ರಿ ಮುಗ್ದು ಕೆಲಸ ಬೇರೆ ಹೋಯ್ತಂತೆ. ಹೋಗ್ಲಿ ಬಿಡಿ ಗೋವಿಂದ, ಬೆಟರ್ ಲಕ್ ನೆಕ್ಸ್ಟ್ ಟೈಮ್. ಅತ್ತೆ, ಏನಮ್ಮ? ನೋಡಿ ಇಲ್ಲಿ. ನೀನು ಲತ್ತ ಲತ್ತ ಯಾರನ್ನ ಕೊಲೆ ಮಾಡ್ತೀಯಮ್ಮ? ಕೊಲ್ಲೋದು ಕುಯ್ಯೋದಿಲ್ಲ ನಿಮ್ ವಂಶಕ್ಕೆ ಬಿಟ್ಟಿದ್ದು. ನಿಮ್ ಮಗ ಹೊಸ ಸೀರೆ ತಂದಿದ್ರು. ಚೆಕ್ ಮಾಡ ಅಂತ ಬಕೆಟ್ ನೀರಲ್ಲಿ ಅದ್ದೆ ತೆಗಿತಿದ್ದ ಹಾಗೆ ಸೀರೆ ಬೆಳ್ಳಗಾಯ್ತು. ಬಣ್ಣ ಬಕೆಟ್ ಅಲ್ಲಿ ಉಳಿತು. ನೋಡಿದ್ರ ನಿಮ್ ಮಗ ಹೇಗ್ ಟೋಪಿ ಬಿದ್ದಿದ್ದಾರೆ? ಹೊಸದಾಗಿ ಟ್ರಾಫಿ ಬೀಳೋದಕ್ಕೆ ಅವನ ತಲೆಗೆ ಬಿಡುವು ಎಲ್ಲಿದೆಯಮ್ಮ? ಅಂದ್ರೆ ಯಾವತ್ತಿ ಇವಳ ಮದ್ವೆ ಆದ್ನೋ ಆವತ್ತೇ ಅವನು ಟ್ರಾಫಿ ಬಿದ್ದ. ಅಂದ್ರೆ ಬಣ್ಣ ಹೋಗೋ ಸೀರೆ ತಂದಿದ್ದು ನಿಮ್ ಮಗನ್ ತಪ್ಪು. ಅವ್ರನ್ನ ಬೈಯದ್ ಬಿಟ್ಟು ನನ್ನೇ ಅಂತಿದ್ದೀರಲ್ಲ. ಅಯ್ಯೋ, ಬಣ್ಣ ಹೋದ್ರೆ ಯಜಮಾನ್ ಏನ್ ಮಾಡಕ್ಕಾಗತ್ತೆ? ಬಣ್ಣ ಹೋಗ್ದಿರೋ ಸೀರೆ ಎಂತದ್ದು ಅಂತ ನನಗ್ ಗೊತ್ತಿರುತ್ತೆ. ನನ್ನೇ ಅಂಗಡಿ ಕರ್ಕೊಂಡೋಗ್ ಸೀರೆ ತರ್ಬೋದಿತ್ತಲ್ಲ. ಓಹ್, ನೀವೇ ಅಂಗಡಿಗೆ ಹೋಗಿದ್ರೆ ಅಲ್ಲೇ ಸೀರೆ ಹೋಗ್ದು ಬಣ್ಣ ಹೋಗುತ್ತೋ ಇಲ್ವಾ ಅಂತ ಚೆಕ್ ಮಾಡಿ ತರ್ತಾ ಇದ್ರ? ಅಯ್ಯೋ, ನೀವು ಸುಮ್ಮನೆ ಇರಿಪ್ಪ. ಸೀರೆ ವಿಷಯಕ್ಕೆ ಹೋಗಿ ನಿಮ್ ಪ್ಯಾಂಟ್ ಕಳ್ಕೊಂಡ್ಬಿಟ್ಟಿರಾ? ಏನೋ ಯಜಮಾನ್ರು ಕೊಡ್ಸಿದ ಸೀರೆ ಅಪರೂಪಕ್ಕೆ ಬಣ್ಣ ಹೋಗಿದ್ಯಪ್ಪ. ಹಾಗಂತ ನೀವ್ ತಂದಿರೋ ಯಾವ ಸೀರೆನೂ ಬಣ್ಣನೇ ಹೋಗಿಲ್ವಾ? ಚಂಪಾ, ನೀನು ಈ ಮನೆ ಕೆಲಸದವಳು ಹೇಗಿರ್ಬೇಕೋ ಹಾಗೆ ಬಿದ್ದಿರೋ. ನಾನು ಕೆಲಸದವಳಲ್ಲ, ಮೇಡ್ ಸರ್ವೆಂಟ್ ಚಂಪಾಕಲಿ. ನೀವು ಜಾಸ್ತಿ ಮಾತಾಡ್ತೀರಾ ಅಂತ ನಾನು ಕಾರ್ಮಿಕ ಸಂಘ ಕಂಪ್ಲೇಂಟ್ ಕೊಟ್ರೆ ಏನಾಗುತ್ತೆ ಗೊತ್ತಾ? ಏನಾಗುತ್ತೆ? ಮೊನ್ನೆ ಟಿವಿ ನೋಡ್ಲಿಲ್ವಾ? ಆ ಕೆಲಸ ಹುಡುಗಿಗೆ ಕಿರುಕುಳ ಕೊಟ್ರು ಅಂತ ಪೊಲೀಸ್ನವರು ಮನೆ ಯಜಮಾನಿನ ಹೇಗೆ ಎಳ್ಕೊಂಡೋದ್ರು ಅಂತ. ಅಯ್ಯೋ, ಸೀರೆ ಬಣ್ಣ ಹೋಯ್ತು ಅಂತ ಇವಳು ಬಣ್ಣನೇ ಅಂತ ತೆಗಿತಿದೀಯಾ? ಮೊದಲು ಇದಕ್ಕೊಂದು
ಗತಿ ಕಾಣಿಸಿ. ಏ ಪದ್ದು ತಗೊಂಡೋಗಿದ್ದೀನಿ ಆಚೆ ಚೆಲ್ಲೋ. ಸೀರೆ ಬಣ್ಣ ನಾನ್ ಚೆಲ್ಲಲ್ಲಪ್ಪ, ಪಂಚ ಬಣ್ಣ ಆಗಿದ್ರೆ ಚೆಲ್ತಾ ಇದ್ದೆ. ಬಿಟ್ಲಾ ನೀನ್ ತಗೊಂಡೋಗ್ ಚೆಲ್ಲೋ. ಸುಮ್ನೆ ಬಿಸಾಕಕ್ಕಾಗತ್ತಾ? ಈಗ ನೀರಿಂದೇನು ಬಕೆಟ್ ಬಿಸಾಕ್ಬಿಡ್ತೀವಿ. ದೇವ್ರೆ ನಿಮ್ ದರ್ಶನಕ್ಕೆ ಬರ್ತಾ ಇದೀನಪ್ಪ. ನಂಗೊಂದು ಒಳ್ಳೆ ಕೆಲಸ ಸಿಕ್ಕಿ ಒಂದು ಒಳ್ಳೆ ಹುಡುಗಿ ಸಿಕ್ಕಿ ಬೇಗ ಮದುವೆ ಆಗೋಗಿ ಮಾಡಪ್ಪ. ಹಾಗೇನೆ ಇವತ್ತು ಯಾವ ವಿಘ್ನಗಳು ಅಡ್ಡ ಬರ್ದಿರೋ ನೀನೇ ಕಾಪಾಡ್ಬೇಕು, ನೀನೇ ಏನಪ್ಪ ಈ ಬಣ್ಣದ ನೀರು ಎಷ್ಟು ಚೆನ್ನಾಗಿದೆ ಅಲ್ವಾ? ಹೌದು ಪಲ್ಲು, ತುಂಬಾ ಚೆನ್ನಾಗಿದೆ. ಈ ಬಣ್ಣ ನೋಡ್ತಾ ಇದ್ರೆ ನನಗೆ ಹೋಳಿ ಹಬ್ಬ ನೆನಪಾಗತ್ತೆ. ಮದುವೆ ಟೈಮಲ್ಲಿ ನಿಂಗೆ ಈ ಬಣ್ಣದ ನೀರಲ್ಲಿ ಆಟ ಆಡಿಸ್ಲಿಲ್ವಾ? ಇಲ್ಲ ಕಣೋ, ನನ್ ಬದಲು ಆ ಪುರೋಹಿತರೇ ಆಡಿರ್ಬೇಕು. ಇನ್ನೇನು ಯೋಚನೆ ಮಾಡ್ತಾ ಇದೀಯ? ಪಲ್ಲು ಇಲ್ಲೇ ಇದ್ದಾಳೆ, ಹಾಕೋ. ಪದ್ದು ನನ್ ಮೇಲೆ ಏನಾದ್ರು ನೀರ್ ಹಚ್ಚಲ್ಲ, ನಾನು ಸುಮ್ಮನೆ ಇರಲ್ಲ. ನಮ್ಮ ಅಣ್ಣನ್ ಕೇಳ್ಬಿಡ್ತೀನಿ. ಬಿಟ್ಲಾ ವಿಷ್ಣುವರ್ಧನ್ ಬಂಧನ ಸಿನಿಮಾ ನೆನೆಸ್ಕೋ. ಅದರಲ್ಲಿ ಸುವಾಸಿನಿ ಮೇಲೆ ಕಲರ್ ಕಲರ್ ನೀರು ಹಚ್ಚಿದಂಗೆ ಎರ್ಚು. ದೇವಸ್ಥಾನದಲ್ಲಿ ಅಭಿಷೇಕ ಕೊಟ್ಟಿದ್ದಲ್ರೋ. ಇಲ್ಲ ಆಯ್ತಲ್ಲ ಅಭಿಷೇಕ. ಗೋವಿಂದಪ್ಪನವ್ರೆ ಕೋಪ ಮಾಡ್ಕೋಬೇಡಿ. ನಿಮ್ ಶರ್ಟ್ ಪಂಚೆ ಬಿಚ್ಕೊಡಿ, ಇಲ್ಲೇ ಕೊಟ್ಬಿಡ್ತೀನಿ. ರೈ ಸುಮ್ಮನೆ ರೈ, ನಾನ್ ಮನೆಯನ್ನ ದಿನ ನೀಟಾಗಿ ಡ್ರೆಸ್ ಮಾಡ್ಕೊಂಡ್ ಬರೋದು, ಇವು ಅದನ್ನ ಹಾಳು ಮಾಡೋದು, ನೀವು ಒಗದು ಕೊಡೋದಂತೆ. ಇವ್ ನಿಮ್ಮನ್ನ ಇವತ್ತು ಸಾರಿ ಕೇಳ್ಬಿಡಿಪ್ಪ. ನಾವು ಸಾರಿನೂ ಕೇಳಲ್ಲ, ಕಾಲ್ಗೂ ಬೀಳಲ್ಲ. ನಾನ್ ಬಣ್ಣದ ನೀರು ಹಚ್ಚಿದ್ದು ನಿನ್ ಮೇಲೆ. ಇವ್ರ ಯಾಕೆ ಅಡ್ಡ ಬರ್ಬೇಕಾಗಿತ್ತು? ಓಹೋ, ನೀವು ಸಾರಿನೂ ಕೇಳಲ್ಲ, ಕಾಲಿಗೂ ಬೀಳಲ್ಲ. ನಿಮ್ಮಿಬ್ರು ನಾನು ನೋಡ್ಕೋತೀನಿ ಕಣ್ರೋ, ನೋಡ್ಕೋತೀನಿ. ಲಾಂಡ್ರಿ ಸರ್ವಿಸ್ ಯಾರು ನೋಡ್ಬೇಕು? ಅಲ್ಲಿ ಕೂತಿದಾರಲ್ಲ ಅವ್ರಿಬ್ರನ್ನ. ಇವರಿಂದ ನನ್ ಕೆಲಸ ಹೋಯ್ತು, ನನ್ ಮದುವೆ ಕ್ಯಾನ್ಸಲ್ ಆಯ್ತು, ನಾನು ದೇವಸ್ಥಾನ ಕೊಟ್ಟಿದ್ದೆ ಅದನ್ನು ತಪ್ಪಿಸಿದ್ರು. ಇವ್ರನ್ನ ಮಾತ್ರ ಸುಮ್ಮನೆ ಬಿಡ್ಬೇಡ. ನಂದೇನಿದ್ರು ಕೈ ತೆಗೆಯೋದು, ಕಾಲ್ ತೆಗೆಯೋದು, ಫೋಟೋ ಮಾಡೋದಲ್ವೇನು? ಆಫ್ಟರ್ ಆಲ್ ಸಣ್ಣ ಖಂಡಗಳನ್ನು ತೋರಿಸಿ ಇವರು ನೋಡಿ ಅಂತೆಲ್ಲೋ. ಏನೋ ಮನೆ ಪಕ್ಕದವನು ದೊಡ್ಡ ರೌಡಿ ನನಗೆ ಚೆನ್ನಾಗಿ ಪರಿಚಯ ಇದಂತೆ ಕರ್ಕೊಂಬಂದ್ರೆ ಅವ್ರ ಎದುರುಗಡೆ ನನಗೆ ಹೊಡಿತಿದ್ಯಲ್ಲ. ಇಂಥ ಚಿಳ್ಳೆ ಪಿಳ್ಳೆಗಳನ್ನ ನಾನು ಹೊಡಿಬೇಕೇನೋ? ಇಂಥ ಚಿಳ್ಳೆ ಪಿಳ್ಳೆಗಳನ್ನ ಕಾಲವಾಗಿ ಜಬಕ್ 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 ಅಂತ 5,000 ರೂಪಾಯಿ ಇದೆ. ಈ 5,000 ರೂಪಾಯಿಗೆ ಎಷ್ಟು ಹೊಡಿಯೋಕ್ಕಾಗುತ್ತೋ ಅಷ್ಟು ಹೊಡ್ದು. ಏನೋ ದುಡ್ಡು ಕೊಟ್ಟಿದ್ಯಾ ಅಂತ ಹೊಡಿತೀನಿ. ಏನೋ ನಮ್ಮ ಮನೆ ಪಕ್ಕದವನು ದೊಡ್ಡ ರೌಡಿ ಇಲ್ಲಿ ಬಂದೇನೋ ಕಿಸಿತಿ ಅಂತ ಕರ್ಕೊಂಡ್ ಬಂದ್ರೆ ನೀನೇ ಕಾಲ್ ಬಿಟ್ಕೊಂಡಿಲ್ಲ. ಇನ್ನೊಂದು ಚಾನ್ಸ್ ಕೊಡು. ಏನು ಬೇಕಾಗಿಲ್ಲ, ನಾನು 5,000 ರೂಪಾಯಿ ವಾಪಸ್ ಕೊಡು, ನಾನು ಪುಂಗನ್ ಕರ್ಕೊಂಡ್ ಬರ್ತೀನಿ. ಕಾಲ್ ಹೋದ್ರೇನಂತೆ, ಕೈ ಗಟ್ಟಿಯಾಗವೆ. ನನ್ ಚಾನ್ಸ್ ಕೊಡೋ ಎಣ್ಣ. ಅದನ್ನ ನೀನೇ ಮಾಡ್ತಾ ನಾನು 5,000 ಕೊಡು. ಬರ ಇಲ್ಲಿ. ಏನಣ್ಣ ಕರ್ದಿದ್ದು? ನಿಮ್ ಮನೆ ಬರ್ತಿದಂಗೆ ನಾನು ಕಾಲ್ ಮುರ್ದಾಕ್ಬಿಟ್ರಲ್ಲ, ನಿಮ್ಮನ್ನ ಸುಮ್ಮನೆ ಬಿಡಕ್ಕೆಲ್ಲ ಕಟ್ರು. ಅಯ್ಯೋ ಮತ್ತೇನಪ್ಪ ಗಲಾಟೆ ಮಾಡ್ಕೊಂಡ್ರಿ? ನೋಡವ, ಇವ್ರಿಬ್ರು ಸೇರ್ಕೊಂಡು ನನ್ ಕಾಲ್ ಮುರ್ದಾಕ್ಬಿಟ್ಟವ್ರೆ. ಯಾಕಪ್ಪ ಹಿಂಗ್ ಮಾಡಿದ್ರಿ? ಪಲ್ಲು, ನಾವು ಬಾಳೆಹಣ್ಣು ತಿಂದು ಸಿಪ್ಪೆ ನೆಲಕ್ಕೆ ಎಸಿತಾ ಇದ್ವಿ. ಇವ್ರು ಸಿಪ್ಪೆ ಮೇಲೆ ಕಾಲಿಟ್ಟು ಜಾರ್ ಬಿದ್ರು. ಇದ್ರಲ್ಲಿ ನಮ್ ತಪ್ಪೇನಿಲ್ಲ. ಓ ತಪ್ಪಿಲ್ವಾ? ತಗ ನಿಮ್ಮಿಬ್ರೆ ಸೇರ್ರಪ್ಪ. ನಾನು ಪದ್ದು, ಇವನು ಬಿಟ್ಲ, ನಾವು ಗಂಡು ಗಲಿ ವಂಶದವರು. ಅಲೋ ತಿಕ್ಕ ನೋಡು, ಆ ಗಂಡುಗಲಿ ವಂಶದಲ್ಲಿ ಮಾತಕ್ ಬಂದ್ಬಿಡ. ಅವ್ರಿಗೆ ಯಾಕಣ್ಣ ಫೋನ್ ಮಾಡ್ತಾ ಇದೀರಾ? ನಿಮ್ಮನ್ನ ಹೊತ್ಕೊಂಡು ಹೋಗಕ್ಕ? ಇಲ್ಲ ಕಣಪ್ಪ, ನಿಮ್ಮನ್ನ ಊತಾಕಕ್ಕೆ. ಅಣ್ಣ, ಯಾರು? ನಾನು ತೀಟೆ ತಿಕ್ಲ. ಏನು ತೀಟೆ ಮಾಡಕ್ ಬಂದ್ಯಾ? ಹೌದು, ನಮ್ಮಣ್ಣ ಇಲ್ಲಿ. ಏನಾಯ್ತಣ್ಣ? ನೋಡು, ನಂಗ್ ಕಾಲ್ ಮುರ್ದಾಕ್ಬಿಟ್ಟವ್ರೆ. ನಮ್ಮಣ್ಣನ ಕಾಲೇ ಮುರ್ದಾಕಿದೀರಾ ಇಬ್ರು ಸೇರ್ಕೊಂಡು. ನಿಮ್ಮನ್ನ ತಪ್ಪು ನಮ್ ಕಡೆಯಿಂದಾಗಿದೆ, ಅದಕ್ಕೆ ನಾನು ಹೊಡಿಯಲ್ಲ. ಆದ್ರೆ ನಾನು ಹೊಡಿತೀನಿ. ಸುಮ್ಕಿರೋ. ಯಾಕಣ್ಣ? ಇವ್ರಿಬ್ರು ನನ್ ಸೇವೆ ಮಾಡ್ಕೊಂಡವ್ರ ಕಣೋ. ನೀನೇನಾದ್ರೂ ಇವ್ರ ಕಾಲ್ ಮುರ್ದಾಕ್ಬಿಟ್ರೆ ನನ್ ಸೇವೆನ ನೀನ್ ಮಾಡ್ತೀಯಾ? ನೋಡಿ, ನಮ್ಮ ಅಣ್ಣನ ಕಾಲು ಸರಿ ಆಗೋವರೆಗೂ ಚೆನ್ನಾಗಿ ಸೇವೆ ಮಾಡ್ಬೇಕು, ಇಲ್ಲ ಅಂದ್ರೆ ಗೊತ್ತಲ್ಲ.
ಈ ರೌಡಿ ರಾಜಂಗೆ ಚಿತ್ರಾನ್ನ ಮತ್ತಿನ್ನೇನು ಒಬ್ಬಟ್ಟು ಕಟ್ಟಿ ಬಡಿಸ್ಬೇಕಿತ್ತೇನ ನಂಗೆ ಇದೆಲ್ಲ ಬೇಕಾಗಿಲ್ಲ. ನಂಗೆ ಬೇಕಾಗಿರೋದು ಕಚ ಕಚ ಕಚ. ಅದು ಈ ಮನೆಯಲ್ಲೆಲ್ಲ ಸಿಗಲ್ಲ. ನಮ್ಮತ್ತೆ ಬೆಂಡೆತ್ತಿ ಬ್ರೇಕ್ ಹಾಕಿ ನಮ್ಮನ್ನ ಕಚ 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 ಮಾಡ್ಬಿಡ್ತಾರೆ. ನೋಡೋ ಒಂದ್ ಕೆಲಸ ಮಾಡು, ಬಿಸಿ ಬಿಸಿ ತೆಳ್ಳಗ್ ಮುದ್ದೆ ಮಾಡ್ಕೊಂಡು ಅದಕ್ಕೆ ಗೊಡ್ಗಾರ ಮಾಡ್ಕೊಂಡ್ ಬಾ. ಈ ಚಿತ್ರಾನ್ನ ನಾನು ತಿನ್ನಕ್ಕಿಲ್ಲ. ಯಾಕೆ ಸಕ್ಕರೆ ಕಾಯಿಲೆನಾ? ನೋಡೋ ಹಿಂಗೆಲ್ಲ ಮಾತಾಡಿದ್ರೆ ನೀನ್ ತಟ್ಟಿ ತಂಬಿಟ್ ಮಾಡ್ಬಿಡ್ತೀನಿ. ಇದನ್ನ ತಿಂತಾ ಇರೋ, ಮುದ್ದೆ ಮಾಡ್ಕೊಂಡ್ ಬರ್ತೀನಿ. ಏನಪ್ಪಾ ಇದು? ಎಲ್ಲ ಹೋಗಿದ್ರೆ ಚಿತ್ರಾನ್ನ ತಿನ್ನಕ್ಕೆ ಬರುವ ಕಾಲತ್ರಿ ನಾನು ಕಾಲ್ ಸರಿಯಾಗೋವರೆಗೂ ಇಲ್ಲೇ ಬಿದ್ದಿರ್ಬೇಕು. ಇಲ್ಲಾಂದ್ರೆ ನಿಮ್ 2 ಕಾಲ್ ನೇತಾಕೊಂಡು ಹೋಗ್ಬಿಡ್ತೀನಿ. ಕಾಲ್ ತಗೊಂಡೋಗಿ ಏನನ್ನ ಮಾಡ್ತೀರಾ? ನಮ್ಮನೆ ಬಾಗಿಲಿಗೆ ನೇತಾಕ್ಬಿಡ್ತೀನಿ. ನಿಮ್ಮನೆ ಬಗ್ಗೆ ಯಾಕೆ ನೇತಾಕ್ತಣ್ಣ? ಎಲ್ಲ ಜನ ನೋಡಿ ಎದ್ರ ಕಳ್ಳೆ ಅಂತ ನೇತಾಕ್ತೀರಾ? ಈ 2 ಸುಂದರವಾದ ಕಾಲೇ ನೇತಾಕ್ಬೋದಲ್ಲ. ಹಿಂಗೆ ಮಾತಾಡಿದ್ರೆ ನಿಮ್ 2 ತಲೆ ತೆಗೆದು ಬಿಡ್ತೀನಿ. ಲೇ ಪದ್ದು, ನಮ್ ತಲೆ ಉಳಿಸ್ಕೊಬೇಕು ಅಂದ್ರೆ ಏನು ಮಾಡ್ಬೇಕು? ಡಾಕ್ಟರ್ ಕರ್ಸಿ ಇವನ್ ಕಾಲ್ನ ರಿಪೇರಿ ಮಾಡಿಸ್ಬೇಕು. ಮತ್ ಇಲ್ಲೇ ನಿಂತ್ಕೊಂಡು ಏನೋ ಮಾಡ್ತಾ ಇದ್ಯಾ? ಹೋಗಿ ಡಾಕ್ಟರ್ ಫೋನ್ ಮಾಡೋ. ನಾನು ಡಾಕ್ಟರ್ಗೆ ಫೋನ್ ಮಾಡ್ತೀನಿ, ನೀನ್ ಹೋಗಿ ಕಾಲ್ ಒತ್ತು. ನೀನು ರೌಡಿ ರಾಜ 11ನೇ ಸಲ ಕಾಲ್ ಜಿಕ್ಕಮ್ಮು. ಡಾಕ್ಟ್ರೆ 12ನೇ ಸಲ ಅಂತಂದ್ರೆ ಏನು ಡಾಕ್ಟ್ರೆ? ಇದುವರೆಗೂ 12 ಸಲ ಏಟ್ ತಿಂದಿದ್ದಾನಮ್ಮ. ಏಟ್ ಮೇಲೆ ಏಟು, ಬೂಟ್ ಮೇಲೆ ಬೂಟು. ಯಾಕೆ ಡಾಕ್ಟ್ರೇ? ಮಾಡಬಾರ್ದು ಕೆಲಸ ಮಾಡಿದ್ರೆ ಜನ ಕಾಲ್ ಮುರಿದೇ ಇರ್ತಾರ. ನೀವು ನನ್ನ ಹಳೆ ಡಾಕ್ಟರ್ ಅಂತ ಸುಮ್ಕೆ ಇದ್ದೀನಿ, ಇಲ್ಲಾಂದ್ರೆ ನಿಮ್ ಕಾಲು ಮುರ್ದಾಕ್ಬಿಡ್ತಿದ್ದೆ. ನೀನ್ ಹಿಂಗೆ ಮಾತಾಡ್ತಾ ಇದ್ರೆ ಒಂದು ಡಮಾರ್ ಇಂಜೆಕ್ಷನ್ ಕೊಟ್ಬಿಟ್ಟು ಎಂಗೋಕ್ಕೆ ಡೈರೆಕ್ಟ್ ಆಗಿ ಟಿಕೆಟ್ ಕೊಡಿಸ್ಬಿಡ್ತೀನಿ. ಕಾಲಿಗೆ ಏನಾಗಿದೆ ಡಾಕ್ಟ್ರೇ? ಕಾಲಿನ ಮೂಳೆಗಳಿಗೆ ಏನಾಗಿದೆ? ಮೂಳೆಗಳಿಗೆ ಏನು ಆಗಿಲ್ವೋ, ಎಲ್ಲ ಒಳಗಡೆನೆ ಇದೆ. ಅಕಸ್ಮಾತ್ ಅವು ಆಚೆಗೆ ಬಂದು ಉದುರೋದ್ರೆ? ಚಂಪಾ ಕಸ ಗುಡ್ಸೋವಾಗ ಸಿಗುತ್ತ ಬಿಡ. 3 ದಿನ ಇವನ್ನ ಚೆನ್ನಾಗಿ ನಡೆಸ್ತಾ ಇರಿ, ಎಲ್ಲ ಸರಿ ಹೋಗುತ್ತೆ. ನಡೆಯಕ್ ಆಗೋದಿಲ್ಲ. ಸುಮ್ಮನೆ ನಿನಗೇನು ಆಗಿಲ್ಲ, ಮೂಳೆ ಏನು ಮುರಿದಿಲ್ಲ, ಸ್ವಲ್ಪ ಸ್ಟ್ರೈನ್ ಆಗಿದೆ ಅಷ್ಟೇ. 3 ದಿವಸ ಚೆನ್ನಾಗಿ ನಡಿ, ಎಲ್ಲ ಸರಿ ಹೋಗುತ್ತೆ. ಏನ್ರೇ ಮಕ ನೋಡ್ತಾ ಇದ್ದೀರಾ? ಇವನ್ನ ನಡೆಸ್ತಿಲ್ಲ ಅಂತಂದ್ರೆ ಇವನಿಲ್ಲೇ ಜಾಂಡೆ ಹೊಡ್ಬಿಡ್ತಾನೆ. ಬನ್ರೇ ಇಲ್ಲಿ. ಡಾಕ್ಟ್ರ ನನ್ ಕಾಲ್ ಮುರ್ದಾಕ್ಬಿಟ್ರು. ಸಾಕು ಸುಮ್ಮನೆ, ಇದೆಲ್ಲ ನಿನಗೇನು ಹೊಸ್ತ. ಈ ಸಲ ಜೈಪುರಕ್ಕೆ ಹೋದಾಗ ಒಂದ್ ಜೊತೆ ಕಾಲ್ ತಂದ್ಬಿಡು, ಈ ಕಾಲ್ ತೆಗೆದು ಆ ಕಾಲ್ ಹಾಕ್ಬಿಡ್ತೀನಿ. ಅಯ್ಯೋ ನಾನು ಹೆಂಗ್ ಜೈಪುರಕ್ಕೆ ಹೋಗ್ಲಿ? ಇಲ್ಲೇ ಕಾಲ್ ಸಿಗಕ್ಕಿಲ್ವಾ? ಸ್ಟಾಕ್ ಇಲ್ಲ ಕಣೆಯ. ರೌಡಿಗಳು 2 ಕಾಲು ಮುರಿತಾವ್ರೆ, ಎಷ್ಟು ಕಾಲ್ ತರಿಸಿದ್ರು ಸಾಕಾಗ್ತಾ ಇಲ್ಲ. ನೋಡ್ಕೊಂಗ, ಇವ್ರಿಬ್ರು ನಂಗೆ ತೊಂದರೆ ಕೊಟ್ಟಿದ್ದು. ಇವ್ರಿಗೆ ಬುದ್ಧಿ ಕಲಿಸ್ಬೇಕು ಅಂತ ರೌಡಿ ನಾನು ಕರ್ಕೊಂಡ್ ಬಂದೆ, ಅವನೇ ಕಾಲ್ ಮುರ್ಕೊಂಡು ಬಿದ್ದವನು. ರೌಡಿ ರಾಜ? ಬಾಯ್ದಲ್ಲಿ ಪುಂಗ. ಈ ರೌಡಿ ಯಾಕೆ ಇಲ್ಲಿಗೆ ಬಂದ? ಲೇ ರೌಡಿ ರಾಜ, ನಿನಗೆ ಹೊಡಿಬೇಕು, ಕೈ ಕಾಲು ಮುರಿಬೇಕು ಅಂತ ಎಷ್ಟೋ ದಿವಸ ಕಾಯ್ತಾ ಇದ್ದೆ ಕಣ. ನೋಡು, ಕಾಲ್ ಮುರ್ಕೊಂಡವ್ರ ಮೇಲೆ ಬರ್ಬಾರ್ದು. ನನ್ ಕಾಲ್ ಸರಿ ಹೋದ್ಮೇಲೆ ಬಾ, ಅವಾಗ ನೋಡ್ಕೊತೀನಿ. ಗೋವಿಂದ, ಇವನ್ಯಾಕ ಕರ್ಕೊಂಬಂದೆ? ನಾನ್ ಕರ್ಕೊಂಡ್ ಬಂದಿದ್ದು ಇವ್ರಿಬ್ರಿಗೆ ಬುದ್ಧಿ ಕಲ್ಸಕ್ಕೆ. ಇವತ್ತು 2 ಕೈ ಕಾಲು ಕೈಮಾ ಮಾಡ್ಬಿಡ್ತೀನಿ. ಇವತ್ತು ನಿಮ್ ಕತೆ ಮುಗೀತು ಕಣ್ರ. ನಾವು ನಿಮ್ಮ ಪಾದ ಸೇವೆ ಮಾಡಿದೀವಿ, ಈಗ ನೀವೇ ನಮ್ಮನ್ನ ಕಾಪಾಡ್ಬೇಕು. ಪುಂಗ, ಇವ್ರ ಸವಾಸಕ್ಕೆ ಹೋಗ್ಬೇಡ. ಇವ್ರ ಸವಾಸಕ್ಕೆ ಹೋದ್ರೆ ನೀನ್ ಕಾಚ. ನೀನೇ ಕಾಲ್ ಮುರ್ಕೊಂಡ್ಬಿಟ್ಟಿದ್ಯಾ, ಇನ್ ನನಗೆ ಕಚ್ಚ ಕಾಣಿಸ್ತೀಯಾ ನಿನಗೆ? ನಿಂಗೇನು ಆಗಿಲ್ವಾ? ನಂಗೇನು ಆಗಿಲ್ಲ, ನಾನು ಬರೀ ನಾಟಕ ಆಡ್ತಾ ಇದ್ದೆ. ಯಾಕೆ ಗೊತ್ತಾ? ಆ ಗೋವಿಂದ ಪುಂಗನ್ ಕರ್ಕೊಂಬರ್ತೀನಿ ಅಂತ ಹೋದ. ಪುಂಗಂಗೂ ನನಗೂ ಮೊದಲೇ ದ್ವೇಷ ಇತ್ತು, ಅದಕ್ಕೆ ನಾನು ಕಾಲ್ ಮುರಿದು ಅಂತಾರ ನಾಟಕ ಆಡ್ತಾ ಇದ್ದೆ. ಈಗ ಬಂದವ್ರೆ, ಈಗ ತೋರಿಸ್ತೀನಿ ನೋಡಿ. ಡಾಕ್ಟರ್, ನನ್ನ ಕೆಲಸ ಮುಗೀತು, ಇನ್ಮೇಲೆ ನಿಮ್ ಕೆಲಸ ಶುರು ಹಚ್ಕೊಳ್ಳಿ. ಈ ಕಾಲು ರಿಪೇರಿ ಆಗಲ್ಲ, ಜೈಪುರದಿಂದ ಮರ್ಕಾಲೆ ತರಿಸ್ಬೇಕು. ಲೇ ಗೋವಿಂದ, ನನ್ನ ಈ ಮನೆ ಕರ್ಸಿ ಆ ರೌಡಿ ರಾಜನ್ ಕೆಲ ಕಾಲ್ ಮುಡಿಸಿದ್ಯಲ್ವಾ, ನಾನು ನೀನ್ ಸುಮ್ಮನೆ ಬಿಡಬೇಕು. ನನ್ನ ಶಿಷ್ಯನ್ ಕಳ್ಸಿ ನಿನ್ ಕಾಲು ಮುಡಿಸ್ತೀನಿ.